ಒಂದ್ಸರಿ ಕುಕ್ ಮಾಡಿಬಿಟ್ರೆ ಫಿನಿಶ್. ಇದು ರಸಂ ಜೊತೆ ಚೆನ್ನಾಗಿರುತ್ತೆ. ಏನ್ ಬೇಕು ನಿಮ್ಗೆ ನಾನ್ ವೆಜ್? ಕರೋ ಅದೇ ಯು ಆರ್ ಆಲ್ಸೋ ಮೈ ಕಿಡ್ಯಾ. ನಾನೊಂದ್ 2 ದಿನ ಎಲ್ಲ ಮೋಸ್ಟ್ ಏನದು ಚಿಕನ್ ಗ್ರೇವಿ ಮಾಡ್ಕೊಡಕ್ಕೆ ಯಾರು ನಾವೇ ಮಾಡ್ಕೊಬೇಕು ಅಂತ ಮುಗಿಸ್ ಹೇಳಿದ್ರೆ ಕಾಮಿಡಿ ಆಗಿರೋದು ಸೀರಿಯಸ್ ಆಗಿ ಹೇಳಿದ್ರೆ ನಿಮ್ಮ ಮನೆಯವ್ರ ಹತ್ರನೇ ಟೇಸ್ಟ್ ತೋರ್ಸೋಣ, ಇಲ್ಲ ನಿಮ್ಮ ಅತ್ತೆಗೆ ತೋರ್ಸೋಣ. ಕಿಚನ್ ಪರೀಕ್ಷೆ, ಕಿಚನ್ ಘಮ ಘಮ ಊಟ ಖಂಡಿತ ತಿಳಿಸ್ಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಮ್ಯಾರಿನೇಟ್ ಮಾಡಿ 3 ಟೊಮ್ಯಾಟೊ ಬಂದಿದ್ರೆ ಕಲ್ಲುಪ್ಪು ಹಾಕಿ ಮಿಕ್ಸ್ ಕೊಡ್ಬೇಕು. ವಾಚಿಂಗ್ ಚಿಕನ್ ನೋಡೋ ಕಳ್ಳ ಯಾರು ಅಂದ್ರೆ ಸಪ್ಪನ ಬಿಡಿಸ್ಕೋಬೇಕು. ಪವರ್ ಅಂದ್ರೆ ಸಪ್ ಬಿಡ್ಸಕ್ ಇಟ್ಟಿದ್ದಾಳೆ ಗೈಸ್. ನನ್ನ ಹಸ್ಬೆಂಡ್ ಡೈಲಾಗ್ ಏನಿರುತ್ತೆ ಇಲ್ಲಿ ಕೊತಾ 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 ಕುದಿತಾ ಇದೆ. ಹಾಂ, ಎಲ್ರಿಗೂ ತುಂಬ ದಿನದಿಂದ ನನಗೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ನಾನ್ ವೆಜ್ಜಲ್ಲಿ ಏನಾದರೂ ತೋರಿಸಿ ಅಂತ. ನಾನು ಮನೇಲಿ ನಾನ್ ವೆಜ್ ಮಾಡಲ್ಲ, ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಅದ್ರ ಜೊತೆಗೆ ಕುಕ್ಕಿಂಗ್ ವಿಡಿಯೋನ ಮಾಡ್ತೀನಿ. ಏನು ಮಾಡ್ತಿದ್ದಾಳೋ ನಂಗೆ ಖಂಡಿತ ಗೊತ್ತಿಲ್ಲ. ಮಾಡಿದ್ಮೇಲೆ ತಿನ್ನಕ್ಕೆ ಹೆಂಗಿರುತ್ತೋ ನಿಜ ಗೊತ್ತಿಲ್ಲ. ಏನೋ ರೆಡಿ ಬೇರೆ ಮಾಡಿಟ್ಕೊಂಡಿದ್ದಾಳೆ. ಏನು ಮಾಡ್ತಿದೀಯ? ಏನು ಸ್ಪೆಷಲ್? ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಚಪಾತಿ, ಪೂರಿ, ರೈಸ್, ದೋಸೆ ಏನ್ಗಳು ಬೇಕಂದ್ರೂ ತಿನ್ಬೋದು. ಎವ್ರಿ ಸಂಡೇ ಈ ರೆಸಿಪಿನ ಟ್ರೈ ಅಂತೂ ಪಕ್ಕ ನೀವು ಮಾಡ್ತೀರಾ. ಮಾಡ್ಬೇಕು ಅಂದ್ರೆ ಆಲ್ ಇನ್ ಒನ್ ತರ. ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಬೇಕು. ಚಿಕನ್ ವಾಶ್ ಮಾಡಿ ಸಾಲ್ಟ್, ಪೆಪ್ಪರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಕಸೂರಿ ಮೇಥಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಹಾಫ್ ಎನ್ ಅವರ್ ಇಡಬೇಕು. ಅದ್ರ ಮೇಲೆ ಜಾಸ್ತಿ ಇಟ್ಟರು ಪರವಾಗಿಲ್ಲ. ನನ್ನ ಫ್ರೆಂಡ್ ಏನೋ 9 ಗಂಟೆಗೆ ಬರ್ತೀನಿ ಅಂತ 10 ಗಂಟೆಗೆ ಬಂದಿದ್ದಾಳೆ. ಸೊ ಇದು 2 ಅವರ್ ಮ್ಯಾರಿನೇಟ್ ಆಗಿದೆ, ಪರವಾಗಿಲ್ಲ. ನೋಡಿ ಹಿಂಗಾಗಿದೆ. ಸೈಕಲ್ ಗ್ಯಾಪಲ್ಲಿ ಒಂದ್ಸರಿ ಬೈದ್ಲು ಫ್ರೆಂಡ್ಸ್. ಸೈಕಲ್ ಗ್ಯಾಪಲ್ ಅಲ್ಲ, 9 ಗಂಟೆಗೆ ಬಂದು 11 ಬರ್ತೀನಿ ಅಂತ ಹೇಳಿ 11 ಗಂಟೆಗೆ ಬಂದಿದ್ದಾಳೆ, ಅದಕ್ಕೆ ಬೈದೆ. ಸೊ ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು. ಓಕೆ, ನೆಕ್ಸ್ಟ್ ಏನೇನ್ ಬೇಕು? ಅದಷ್ಟೇ ಇದ್ರೆ ಸಾಕ? ಏನೇನ್ ಬೇಕು ಅದಕ್ಕೆ? ಅದಕ್ಕೆ 2 ದೊಡ್ಡದು ಆನಿಯನ್ ಚಾಪ್ ಮಾಡಿರೋದು, ಒಂದು 2 ಟೊಮ್ಯಾಟೊ ಚಾಪ್ ಮಾಡಿರೋದು ಇಟ್ಕೊಬೇಕು. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ಇಷ್ಟೇ ಸಾಕ? ದೆನ್ ಕಾಮನ್ ಆಯಿಲ್ ಬೇಕು. ಈಸಿ ಇದೆ ಕಣ ಇದು. ಮಾಡ ಬನ್ನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬೇಕು. ಏನಾಗ್ತಿದೆಯಾ ಇವಾಗ? ಇವಾಗ ಚಕ್ಕೆ, ಲವಂಗ, ಇಲಾಚಿ ಅದನ್ನ ಹಾಕೋಣ, ಸಿಡಿಯುತ್ತೆ. ಸೊ ಇದನ್ನ ಹಾಕಿ ಆನಿಯನ್ನ ಹಾಕ್ಬೇಕು. ಈ ನಾನ್ ವೆಜ್ಗೆಲ್ಲ ಬೆಳ್ಳುಳ್ಳಿ ಜಾಸ್ತಿ ಬೇಕು ಅಂತ ಹೇಳ್ತಾರಲ್ವಾ, ಇದಕ್ಕೇನು ಜಾಸ್ತಿ ಬೇಡವಾ? ಅಂದ್ರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸೊ ಇವಾಗ ನಾನು ಒಂದು 1 kg ತಗೊಂಡಿದ್ದೀನಿ ಅನ್ಸುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಇದು ಮನೇಲೆ ಮಾಡಿರೋದ್ರಿಂದ ಸ್ಟ್ರಾಂಗ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಪ್ಯಾಕೆಟ್ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ಸೊ ಮಾಡಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಓಕೆ. ಇದು ಒಂಥರ ನ್ಯಾಚುರಲ್ ಫ್ಲೇವರ್ ಕೊಡುತ್ತಲ್ಲ, ಮತ್ತೆ ಫ್ಲೇವರ್ ಅಂತ ಏನ್ ಪ್ರಿಸರ್ವೇಟಿವ್ಸ್ ಇರಲ್ಲ. ಮತ್ತೆ ನನ್ನ ಮಗಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಈಸಿಯಾಗಿ ಆಗುತ್ತೆ. ಸೊ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಿಡಬೇಕು. ಬ್ರೌನ್ ಆಗ್ತಾ ಇದ್ದಂಗೆ 2 ಟೇಬಲ್ ಸ್ಪೂನ್ ಅಷ್ಟು ಫುಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ನೋಡ್ಕೊಳ್ಳಿ ನೀಟಾಗೆ. 2 ಟೇಬಲ್ ಸ್ಪೂನ್ ಸಿಂಪಲ್, ಈಸಿ, ಬೇಗ ಮಾಡ್ಬೋದು. ಅಂದ್ರೆ ಯಾರಾದ್ರೂ ಗೆಸ್ಟ್ ಬಂದ್ರು ಟಕ್ಕಂತ ಮಾಡ್ಬಿಡ್ಬೋದು. ರೈಸ್ಗೆ, ಚಪಾತಿಗೆಲ್ಲ ಎಲ್ಲದಕ್ಕೂ ಆಲ್ ಇನ್ ಒನ್ ತರ ಆಗುತ್ತಲ್ಲ. ಸೊ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿಬೇಕು. ಹೊಸ್ದಾಗಿ ಮಾಡ್ತಾ ಇರೋರ್ಗು ಈಸಿ ಅಲ್ವಾ ಇದು? ಅಂದ್ರೆ ಈಗ ಜಸ್ಟ್ ಏನೋ ಸ್ಟಡಿ ಮಾಡ್ತಿರ್ತಾರೆ, ಬೇಗ ಅವರಿಗೆ 2 in 1 ತರ ಆಗ್ಬೇಕು ಅಂದ್ರೆ ಬೇಗ ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ ಅಂದ್ರೂ ಇದನ್ನ ಮಾಡ್ಬೋದು. ಬಟ್ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಚಿಕನ್ ಸಾಫ್ಟ್ನೆಸ್ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಳ್ಳೋದಷ್ಟೇ. ಇಲ್ಲ ಅಂದ್ರೂ ಮಾಡ್ಕೊಬೋದು. ಈಗ ಇದನ್ನೆಲ್ಲ ಕಲಿಸ್ಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಳ್ಳೋ ಅಷ್ಟಿಗೆ ಒಂದು 10-15 ಮಿನಿಟ್ಸ್ ಆಗುತ್ತಲ್ವಾ? ಫಸ್ಟ್ ವಾಶ್ ಮಾಡಿದ ತಕ್ಷಣ ಮ್ಯಾರಿನೇಟ್ ಮಾಡಿದ್ರಿ. ಇದು ಆನಿಯನ್ ಇದೆಲ್ಲ ಇದಾಗೋರ್ಗು ಅದ್ರ ಪಾಡಿಗೆ ಅದು ಮ್ಯಾರಿನೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ 3 ಟೊಮ್ಯಾಟೊ ಫೈನ್ಲಿ ಚಾಪ್ಡ್ 3 ಟೊಮೆಟೊ ಹಾಕೊಂಡು ಈ ಈರುಳ್ಳಿ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಅಂದ್ರೆ ಬೇಗ ಮಾಮೂಲಿ ಎಲ್ಲರಿಗೂ ಗೊತ್ತೈತೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ. ಆಲ್ರೆಡಿ ಈ ಮ್ಯಾರಿನೇಟ್ ಮಾಡಿರೋದಕ್ಕೆ ಸಾಲ್ಟ್ ಹಾಕಿರ್ತೀವಿ, ನೋಡ್ಕೊಂಡು ಕಲ್ಲುಪ್ಪೆ ಸ್ವಲ್ಪ ಹಾಕಿದ್ದೀನಿ. ಅಂದ್ರೆ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಅಂತನಾ ಅಥವಾ? ನಾನು
ಹಂಗೇನಿಲ್ಲ, ನಮ್ಮ ಮಮ್ಮಿ ಕಲ್ಲುಪ್ಪು ಹಾಕೋರು ನಾನ್ ವೆಜ್ ಮಾಡ್ಬೇಕಾದ್ರೆಲ್ಲ ಅದೇ ರೂಢಿಯಾಗಿ ಕಲ್ಲುಪ್ಪು ಹಾಕ್ತೀನಿ. ಬೇರೆ ರೀತಿಯಲ್ಲೇ ಮಾಮೂಲಿ ಸಾಲ್ಟ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ, ಬಟ್ ನಾನ್ ವೆಜ್ಗೆ ಕಲ್ಲುಪ್ಪೆ ಹಾಕಿ ಮಾಡೋದು. ಕಲ್ಲುಪ್ಪು ನೋಡಿ, ಉಪ್ಪು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬೇಗ ಸ್ಮ್ಯಾಶ್ ಆಯ್ತು. ಆಲ್ಮೋಸ್ಟ್ ಎಲ್ಲರಿಗೂ ಏನಾದ್ರು ಫ್ರೈ ಮಾಡುವಂತದಿದ್ರೆ ಕಲ್ಲುಪ್ಪು ಹಾಕಿ. ಕಲ್ಲುಪ್ಪೆ ಅಂತಲ್ಲ ಫ್ರೈ ಆಗುತ್ತೆ. ಕಲ್ಲುಪ್ಪೆ ಅಂತಲ್ಲ, ಪುಡಿಯುಪ್ಪು ಹಾಕ್ಬೋದು, ಬಟ್ ಬೇಗ ಫ್ರೈ ಆಗುತ್ತೆ. ಓಕೆ. ಬಟ್ ಇತ್ತೀಚೆಗೆಲ್ಲ ಸೈಂಟಿಫಿಕ್ ಅಲ್ಲಿ ಹೇಳ್ಬೇಕಂದ್ರೆ ಕಲ್ಲುಪ್ಪೆ ಒಳ್ಳೇದು ಅಂತ. ಅಂದ್ರೆ ಈಗ ಪಿಂಕ್ ಸಾಲ್ಟ್ ಎಲ್ಲ ಬಂದಿದೆ ಅಲ್ಲ ಶ್ವೇತಾ, ಪಿಂಕ್ ಸಾಲ್ಟ್ ಅಂತೆ, ರಾಕ್ ಸಾಲ್ಟ್ ಅಂತ, ಅದೇನು ಬ್ಲಾಕ್ ಸಾಲ್ಟ್ ಎಲ್ಲ ಬಂದಿದೆ. ಬಟ್ ಏನಂತಂದ್ರೆ ಒಬ್ಬೊಬ್ರಿಗೆ ಒಂದೊಂದರ ಒಪಿನಿಯನ್ಸ್ ಇದೆ ಅದ್ರ ಮೇಲೆ. ಯಾರಿಗೂ ಅಂದ್ರೆ ಇಲ್ಲ, ನೀವು ಫಸ್ಟ್ ಇಂದ ಯಾವ್ದು ಯೂಸ್ ಮಾಡ್ಕೊಂಡ್ ಬಂದಿದ್ರಾ ಅದು ಯೂಸ್ ಮಾಡಿದ್ರೆ ಬೆಸ್ಟ್ ಏನಂತೀಯ ಅಲ್ವಾ? ಅಂದ್ರೆ ನಿಮ್ ಟೇಸ್ಟ್, ನಿಮ್ ಪೇರೆಂಟ್ಸ್ ಏನ್ ಯೂಸ್ ಮಾಡ್ಕೊಂಡ್ ಬಂದಿದಾರೋ ಅದು ನಿಮ್ ಬಾಡಿಗೆ ಸೆಟ್ ಆಗಿರುತ್ತೆ. ಪಿಂಕ್ ಸಾಲ್ಟ್ ಅಲ್ಲಿ ಅಯೋಡಿನೇ ಇರಲ್ವಂತ, ನಾನು ಪಿಂಕ್ ಸಾಲ್ಟೇ ತುಂಬಾ ಒಳ್ಳೇದು ಅಂತ. ಸೊ ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇರೋದ್ರಿಂದ ನಾವು ಫಸ್ಟ್ ಇಂದ ಏನ್ ಯೂಸ್ ಮಾಡ್ಕೊಂಡ್ ಬಂದಿದ್ದೀರೋ ಅದನ್ನ ಯೂಸ್ ಮಾಡೋದು. ಆಮೇಲೆ ಡಾಕ್ಟರ್ಗೆ ಹೇಳಿದ್ರೆ ಯೂಸ್ ಮಾಡಿ. ನೋಡಿ, ಆಯಿಲ್ ಬಿಟ್ಕೊಳ್ತಾ ಇದ್ದಾಗ ಈಗ ಮ್ಯಾಗ್ನೇಟ್ ಮಾಡ್ಕೊಂಡಿರೋ ನಮ್ಮ ಮೇನ್ ಇಂಗ್ರೀಡಿಯಂಟ್ ಚಿಕನ್ ಅನ್ನ ನಾವಿದಕ್ಕೆ ಫುಲ್ ಹಾಕೊಂಡ್ಬಿಡೋದಾ? ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕು. ಇದು ನಾನ್ ವೆಜ್ ಇಷ್ಟಪಡೋರ್ಗೆ ಈ ಸ್ಮೆಲ್ ತುಂಬಾ ಇಷ್ಟ ಆಗತ್ತೆ ಅನ್ಸುತ್ತಲ್ವಾ? ಕರೆಕ್ಟ್, ಎಕ್ಸಾಕ್ಟ್ಲಿ. ಈಗ ಇದನ್ನ ಪ್ಲೇಟ್ ನ ಮುಚ್ಚಬೇಕು, ಮೀಡಿಯಂ ಹೈ ಅಲ್ಲಿ ಇಟ್ಕೊಬೇಕು. ಬಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಬೇಕಿದ್ನಿ. ಕ್ಲೋಸ್ ಮಾಡಿ ಕುಕ್ ಮಾಡ್ಬೇಕು, ಬಟ್ ಅಲ್ಲಿ ಹೋಗ್ಬೇಡಿ, ಇಲ್ಲೇ ಇರಿ. ಇಲ್ಲೇ ಇದ್ದು ವಿ ಆರ್ ವಾಚಿಂಗ್ ಚಿಕನ್ ಎಲ್ಲ ನೀವು ಹೈಯಲ್ಲಿ ಇಟ್ಬಿಟ್ಟು ಹೋಗಿ ಟಿವಿ ನೋಡ್ಕೊಂಡ್ ಕುತ್ಕೊಂಡ್ರೆ ಅಥವಾ ಫೋನಲ್ಲಿ ಮಾತಾಡ್ಕೊಂಡ್ ಕುತ್ಕೊಂಡ್ರೆ ಎಲ್ಲ ಸಿಗೋದು. ಫುಲ್ ಮ್ಯಾಗ್ನೆಟ್ ಅಲ್ಲ, ಮ್ಯಾಗ್ನೆಟ್ ಹೆಂಗೆ ಅಂದ್ರೆ ಪಾತ್ರೆಗೆ ಫುಲ್ ಮ್ಯಾಗ್ನೆಟ್ ಆಗ್ಬಿಡುತ್ತೆ. ಪಾತ್ರೆಗೆ ಯಾವಾಗ ಹಂಗ ಕೂತಾ ಹಾಲಿಟ್ಟಾಗ ಆರಾಮಾಗಿ ನನಗೆ ಟೀಗ್ ಇಟ್ಟಾಗ ಶ್ವೇತಾ ಉಕ್ಕಿಸ್ದೇ ಇರೋದು ನನ್ಗೆ ನನ್ ಗ್ಯಾಸ್ ಸ್ಟವ್ಗೆ ಸಮಾಧಾನ ಇರಲ್ಲ. ನೀವು ಹಂಗೇನಾ? ಆದ್ಮೇಲೆ ಅವಾಗ ಅವಾಗ ಇವಳ ತರ ಹಿಂಗ್ ಕದ್ದು ಕದ್ದು ನೋಡ್ತಾ ಇರ್ಬೇಕು. ಹಿಂಗೆ ದಯವಿಟ್ಟು ಹಿಂಗೆ ಮುಟ್ಬೇಡಿ, ನಾನು ಈಗ್ಲೇ ಇಟ್ಟಿರೋದು. ಸ್ವಲ್ಪ ಏನಾದ್ರು ಬಟ್ಟೆ ಗಿಟ್ಟೆ ಇಟ್ಕೊಂಡು ಮುಟ್ಟಿ ಬಿಸಿ ಇರುತ್ತೆ. ಆಮೇಲೆ ಗ್ರೇವಿ ಮಾಡಕ್ ಹೋಗ್ಬಿಟ್ಟು ಕೈ ಸುಟ್ಕೊಂಡು ಇವಳು ಯಾರೋ ಹೇಳ್ಕೊಟ್ಟಿದ್ಲಪ್ಪ ಅದನ್ನ ಮಾಡಕ್ ಹೋಗಿ ಆಯ್ತು ಅಂತ ಮಾತ್ರ ಹೇಳ್ಬೇಡಿ. ಕದ್ದು ಕದ್ದು ಚಿಕನ್ ನ ನೋಡೋ ಕಳ್ಳಿ ಅದ್ಯಾವ್ದೋ ಸಾಂಗ್ ಇದೆ, ಇಲ್ಲೇ ಓಡಾಡ್ತಾ ಇದ್ದಾನೆ. ಕದ್ದು ಕದ್ದು ನೋಡೋ ಕಳ್ಳ ಯಾರು, ತಂಟಿ ಮಾಡಿ ಬಂದ ತುಂಟ ತುಂಟಿ ಯಾರು. ಬಾತ್ರೂಮ್ ಸಿಂಗರ್ಸ್ ಆದ್ರೆ ಇವತ್ತು ಕಿಚನ್ ಸಿಂಗರ್ಸ್ ಆಗಿದ್ದೀವಿ. ಕಿಚನ್ ಸಿಂಗರ್ಸ್ ಇವಾಗ ಏನ್ ಮಾಡ್ಬೇಕಂದ್ರೆ ಸಪ್ಪನ್ನ ಬಿಡಿಸ್ಕೋಬೇಕು. ಯಾವ ಸಪ್ಪು ಅಂದ್ರೆ ಕೊತ್ತಂಬರಿ ಸೊಪ್ಪು. ರೋಸ್ ಏನಾದ್ರು ಇಟ್ರೆ ನನ್ನ ಫ್ರೆಂಡ್ ಕೊತ್ತಂಬರಿ ಸೊಪ್ಪು, ನೀನ್ ಅಡಿಗೆ ಮನೆಗೆ ಸ್ಕೀಮ್ ಇತ್ತ ಅಂತ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದಾಳೆ. ಚೆನ್ನಾಗಿ ಮಾಡ್ತಾಳೆ ಅಂದ್ರೆ ಕ್ರೆಡಿಟ್. ಅದಕ್ಕೆ ಕಾಲಿಫ್ಲವರ್, ಬ್ರೊಕೊಲಿನೋ, ಕ್ಯಾಬೇಜ್ ಹಿಂಗ್ ಕೊಡ್ಬೇಕು. ತೀರಾ ಈ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಬರ್ತಾ ಸಬ್ಬಾಕ್ಸಿ ಸೊಪ್ಪು. ಸಬ್ಬಕ್ಸಿ ಸೊಪ್ಪು ಒಂದ್ಸಲ ಮಿಡಲ್ ಅಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಕೊಟ್ರೆ ಏನ್ ಆಗ್ತಿದೆ ಅಂತ ನಮ್ಗೆ. ಅದೆಷ್ಟು ಒಂದು 1/4 kg ಇದೆಯಾ? ಹಲೋ ಮೇಡಮ್, 1 kg ಮೇಲಿದೆ. 1 kg 1 kg ಮೇಲಿದೆ. ಎಣ್ಣೆ ಬದನೆಕಾಯಿ ಗ್ರೇವಿ ಇರುತ್ತಲ್ಲ, ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ನಾನ್ ವೆಜಿಟೇರಿಯನ್ಸ್ ಗೆ ವೆಜ್ ಹೇಳಿದ ಬಾಯಲ್ಲಿ ನೀರ್ ಬರ್ತಿದೆ ಗೈಸ್. ಅದು ವೆಜಿಟೇರಿಯನ್ಸ್ ಪವರ್. ಅದು ಕರೆಕ್ಟ್. ಇವಳು ಮಾಡೋ ಎಣ್ಣೆ ಬದನೆಕಾಯಿ ಚೆನ್ನಾಗಿರುತ್ತೆ, ಅದಕ್ಕೆ ಬಾಯಲ್ಲಿ ನೀರ್ ಬರ್ತದೆ. ಏನ್ ಕೇಳ್ತಾ ಇದೆಯಾ ನಿಮ್ಗೆಲ್ಲ? ಕುದೀತಾ ಇದೆ, ಚಿಕನ್ ಕುದೀತಾ ಇದೆ ಒಳಗೆ. ಚಿಕನ್ ಮಾಡ್ತಾಳೆ ಅಂತ ಬಂದ್ರೆ ಸಪ್ ಬಿಡ್ಸಕ್ ಇಟ್ಟಿದ್ದಾಳೆ ಗೈಸ್. ನನ್ನ ಫ್ರೆಶ್ ಆಗಿರುತ್ತೆ, ಮೊದ್ಲೇ ಬಿಡಿಸಿಟ್ಟು ಚೆನ್ನಾಗಿರಲ್ಲ ಅಂತ. ಏನ್ ಪರವಾಗಿಲ್ಲ, ಬಿಡಿಸು. ಮೇ ಬಿ ಇವಳು ಮಾಡೋ ಚಿಕನ್ ಚೆನ್ನಾಗಿದ್ರೆ ಅದಕ್ಕೆ ಕಾರಣ ನನ್ನ ಕೈ ಸಪ್ಪು ಸೋಕಿದೆ. ಏನ್ ಡೈಲಾಗ್ ಹೊಡೆದಿಯ? ಅಯ್ಯೋ, ನೀವು ಮಾಡ್ಬೇಕಾದ್ರೆ ಚಿಕನ್ ಹೇಳ್ತಾನೆ, ಮೇಡಮ್ ನಾನೇ ಇದು ಕಳಿಸ್ದೆ, ನಾನ್ ಚಿಕನ್ ತಂದ್ಕೊಟ್ಟಿರೋದು, ನನ್ನಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ನಾವೆಲ್ಲೇ ಹೋಗೋಣ. ಅಂದ್ರೆ ಕಾರ್ತಿಕ್ ಅಣ್ಣನ ಡೈಲಾಗ್ ನಾನು ಹೇಳ ಈಗ ಹೇಳು. ಹಸ್ಬೆಂಡ್ ಡೈಲಾಗ್ ಏನಿರುತ್ತೆ ಇಲ್ಲಿ? ಪೇಟಿಎಂ ಮಾಡಿದ್ರೆ ನಾನು ಚಿಕನ್ ಅದಕ್ಕೆ ಚೆನ್ನಾಗಿ ಕೊದ ಕುದೀತಾ ಇದೆ.
ಒಂದು ಹಾಫ್ ಅನ್ ಅವರ್ ಆದ್ರೆ ಸಾಕಲ್ವೇನೆ? ಹಾಫ್ ಅನ್ ಅವರ್ ಮಾಡ್ಬೋದು, ಇದು ಮಾಡ್ಬೋದಲ್ವಾ? ಹಾಫ್ ಅನ್ ಅವರ್ ಅಲ್ಲಿ ಮಾಡ್ಬೋದು. ಟಕ್ ಅಂತ ಮಾಡ್ಬಿಡ್ಬೋದು. ಟಕ್ ಟಕ್ ಅಂತ ಮಾಡ್ಬೋದು. ಚಿಕನ್ ಇದ್ರೆ ಮನೇಲಿ ನೋಡಿ ಈ ತರ ನೀರ್ ಬಿಟ್ಕೊಂಡು ಕುದೀತಾ ಇರುತ್ತೆ, ಅದನ್ನೊಂದು ಮಿಕ್ಸ್ ಕೊಡಿ. ಸೊ ಆ ನೀರಲ್ಲೇ ಏನ್ ನೀರಿದೆ ಅದರಲ್ಲೇ ಚಿಕನ್ ಬೇಯಲಿ ಸ್ವಲ್ಪ, ಓಕೆನಾ? ನೀವು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ, ಅದರಲ್ಲಿ ಸ್ವಲ್ಪ ಬೇಯಲಿ. ಆಮೇಲೆ ಮೇನ್ ಕಿಂಗ್ ಐಟಮ್ಸ್ ಇದೆ, ಅದನ್ನ ಹೇಳ್ತೀನಿ. ರುಚಿಯನ್ನ ಹೆಚ್ಚಿಸಲು ಹಾ, ಯಾವ ಮಸಾಲ? ಅದು ನಾನು ಮನೇಲಿ ಮಾಡಿಟ್ಕೊಂಡ್ರ ಪೌಡರ್ಸೇ, ಹೇಳ್ತೀನಿ, ಅದನ್ನು ಹೇಳ್ತೀನಿ. ಓಕೆ, ನೀರೇನು ಹಾಕ್ಬಾರ್ದು ಇದಕ್ಕೆ, ಇರೋ ನೀರಲ್ಲೇ ಇದ್ರಲ್ಲಿರೋ ನೀರೇ ಸ್ವಲ್ಪ ಬೇಯಲಿ, ಆಮೇಲೆ ನೀರ್ ಹಾಕ್ಬೇಕು, ಹಾಕ್ಲೇಬಾರ್ದು ಅಂತಲ್ಲ. ಅದೇ ಕಿಂಗ್ ಮಸಾಲಾಸ್ ಹಾಕಿದ್ಮೇಲೆ ಸ್ವಲ್ಪ ನೀರ್ ಹಾಕಿ ಕ್ಲೋಸ್ ಮಾಡ್ಬೇಕು. ಅಲ್ಲಿವರೆಗೂ ಇರೋ ಇದ್ರಲ್ಲೇ ಸ್ವಲ್ಪ ಬೇಯಕ್ ಬಿಡ್ಬೇಕು. ಬಿಡ್ಬೇಕು. ಆಗ ಚಿಕನ್ಗೆ ಶ್ವೇತಾ ಸಾಲ್ಟ್ ಸ್ವಲ್ಪ ಮ್ಯಾಗ್ನೇಟ್ ಮಾಡಿರೋ ಪೆಪ್ಪರ್ಲಿ ಇನ್ನ ಚೆನ್ನಾಗಿ ಹಿಡ್ಕೊಳುತ್ತೆ. ನೀನ್ ನನ್ನ ಇಟ್ಕೊಂಡಿದ್ಯಲ್ಲ, ಹಾಕಿ ಮಾಡ್ಬೇಕಾದ್ರೆ ಸ್ವಲ್ಪ ನೀರ್ ಇರ್ತಲ್ಲ, ಎಲ್ಲಿ ತಳ ಸಿಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಇಲ್ಲೇ ಇರಿ. ಅಷ್ಟ್ರಲ್ಲಿ ನೀವು ರೈಸ್ ಇಡ್ತಿರೋ, ಚಪಾತಿ ಮಾಡ್ಕೊಳ್ತಾರೆ ಅಷ್ಟೇ. ನಾನು ಯೂಶಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇದನ್ನ ಮಾಡಿಟ್ಬಿಡ್ತೀನಿ. ಬೆಳಗ್ಗೆ ಚಪಾತಿ ಮಾಡ್ಬಿಡ್ತೀನಿ, ರಾತ್ರಿ ಬಂದು ದೋಸೆ, ರವಾ ದೋಸೆ ಏನಾದ್ರೂ ಮಾಡ್ಬಿಡ್ತೀನಿ, ಮಧ್ಯಾಹ್ನ ಎಲ್ಲಾದ್ರೂ ಹೋಗ್ತಾರೆ. ಸೊ ಬೆಳಿಗ್ಗೆ ಹೋಯ್ತು, ರಾತ್ರಿ ಹೋಯ್ತು. ಒಂದ್ಸರಿ ಕುಕ್ ಮಾಡಿ ಇಟ್ಬಿಟ್ರೆ ಫಿನಿಶ್. ನೈಟ್ ಇದು ರಸಂ ಜೊತೆನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅಂದ್ರೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅಂದ್ರೆ ರಸಂ ಅನ್ನ ಜೊತೆಗೆ, ರಸಮನ್ನ ಜೊತೆ ಸೈಡ್ಗೆ. ಆವಾಗ ನೀವು ಸ್ವಲ್ಪ ಗ್ರೇವಿ ನೀರ್ ಸ್ವಲ್ಪ ಕಮ್ಮಿ ಹಾಕೋಬೇಕಷ್ಟೇ. ತಿಳಿಸ್ಕೊಂಡ್ರೆ ಅಲ್ವಾ? ಒಂದ್ಸರಿ ನೀವು ಮಾರ್ನಿಂಗ್ ಮಾಡಿಟ್ಬಿಟ್ರೆ ಡೇ ಫುಲ್ ಟೆನ್ಷನ್ ಇರಲ್ಲ, ಅಡ್ಗೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಆರಾಮಾಗಿ ಇರ್ಬೋದು. ಸೊ ನೆಕ್ಸ್ಟ್ ನಾನೇನ್ ನಾನ್ ವೆಜ್ ಅಲ್ಲಿ ಅಡ್ಗೆ ಮಾಡ್ಬೇಕು ನೀವು ಕಾಮೆಂಟ್ ಅಲ್ಲಿ ಹಾಕಿದ್ರೆ ನನ್ನ ಫ್ರೆಂಡ್ ಬರ್ತಾಳೆ, ನಾನು ಅಡ್ಗೆ ಮಾಡ್ತೀನಿ. ನೆಕ್ಸ್ಟ್ ಏನ್ ಬೇಕು ನಿಮ್ಗೆ ನಾನ್ ವೆಜ್ ಅಲ್ಲಿ ಅಂತ. ದಯವಿಟ್ಟು ಫಿಶ್ ಕೇಳಬೇಡಿ, ನಾನಂತ ಒಳ್ಳೆ ಫಿಶ್ ಮಾಡಲ್ಲ. ಫಿಶ್ ಬಿಟ್ಟು ಕೇಳಿ, ಬಟ್ ಕಲಿತಾ ಇದ್ದೀನಿ ಇನ್ನ ಫಿಶ್. ಬಟ್ ಫ್ರೈ ಎಲ್ಲ ಮಾಡ್ತೀನಿ, ಈ ಕರ್ರಿ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಚಿಕನ್, ಮಟನ್ ಐಟಮ್ಸ್ ಏನಿದ್ರು ಹೇಳಿ, ಫಿಶ್ ಫ್ರೈ ಇದ್ರೆ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿರೋದು. ಟಕ್ ಅಂತ ಹೇಳ್ಕೊಡ್ತಾಳೆ, ನೀವು ಈಗಲೇ ಟಕ್ ಟಕ್ ಅಂತ ಮೆಸೇಜ್ ಹಾಕಿ. ಮತ್ತೆ ನಾನು ತುಂಬಾ ಫಾಸ್ಟ್ ಕುಕ್ಕರ್. ಏನಂತೀಯ? ಕುಕ್ಕರ್ ಅವಳು ಅಂದಾಜ್ ಹಾಕ್ಬೇಡಿ, ನನ್ನ ಫ್ರೆಂಡ್ ಕುಕ್ಕರು ಹಿಂಗ್ ಕುಕ್ ಮಾಡ್ಬಿಡ್ತಾಳೆ. ನೋಡಿ ಈಗ ಇನ್ನ ನೀರ್ ಬಿಟ್ಕೊಂಡಿದೆ, ಇನ್ನ ನೀರ್ ಬಿಟ್ಕೊಂಡು ನಾನು ಹೇಳಿಲ್ವಾ ನೀರ್ ಹಾಕ್ಬೇಡಿ, ಆ ಚಿಕನ್ ಅಲ್ಲಿರೋ ನೀರೇ ಸಾಕು ಅಂತ. ನೋಡಿ ಈ ನೀರಲ್ಲಿ ಆ ಚಿಕನ್ ಚೆನ್ನಾಗಿ ಬೇಯುತ್ತಿನ, ಇನ್ನ ಈ ನೀರ್ ಹೋಗ್ಬೇಕು. ನಾವ್ ಒಂದ್ ಸ್ವಲ್ಪನೂ ನೀರ್ ಹಾಕಿಲ್ಲ, ಹಾಕಿಲ್ಲ, ಒಂದ್ ಸ್ಪೂನು ನೀರ್ ಹಾಕಿಲ್ಲ. ಅದ್ರಲ್ಲಿರೋ ನೀರಿನ ಅಂಶನೇ ಫುಲ್ ಬಿಟ್ಕೊಂಡಿರೋದು ಇದು. ಆಯ್ತಾ? ಸೊ ಇದನ್ನ ಬೇಯ್ಲಿ, ಇನ್ನ ಚೆನ್ನಾಗಿ ಬೇಯ್ಲಿ. ಆಮೇಲೆ ಬಟ್ ಅವಾಗ ಈ ತರ ಕ್ಯಾಪ್ ಓಪನ್ ಮಾಡ್ಬಿಟ್ಟು ಸ್ವಲ್ಪ ಕಲಿಸ್ತಾ ಇರಿ, ತಳ ಹಿಡಿಬಾರ್ದು ಅಂತ. ಇನ್ ನೆಕ್ಸ್ಟ್ ಟೈಮ್ಗೆ ನಾವು ಕಿಂಗ್ ಮಸಾಲಾಸ್ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಈ ತರ ಸೈಡಲ್ಲಿ ಬಿಟ್ಕೊಳ್ತಾ ಇದೆಯಲ್ಲ, ಸ್ವಲ್ಪ ಕಾಣ್ತಾ ಇದೆಯಾ? ಎಣ್ಣೆ ಈ ತರ ಸೈಡಲ್ಲಿ ಬಿಟ್ಕೊಂಡಾಗ ಖಾರದ ಪುಡಿ ಇವಾಗ ಸ್ವಲ್ಪ ಮೊದಲೇ ಮ್ಯಾಗ್ನೇಟ್ ಮಾಡಬೇಕಾದ್ರೆ ಹಾಕಿದ್ದೀವಿ. ಈಗ ಸ್ವಲ್ಪ 2 ಸ್ಪೂನ್ಸ್ ಅಥವಾ ನಿಮ್ಗೆ ಖಾರ ಬೇಕಾದ್ರೆ 2.5 ಸ್ಪೂನ್ಸ್ ಹಾಕೊಬೇಕು. ಖಾರದ ಪುಡಿ ಹಾಕಿದ್ಮೇಲೆ 3 ಟೇಬಲ್ ಸ್ಪೂನ್, ಇವೆಲ್ಲ ಪೌಡ್ರು ಮನೇಲಿ ಮಾಡಿರೋದೇ ನಾನು. ಧನಿಯಾ ತಂದು ಮಿಷಿನ್ಗೆ ಹಾಕ್ಸಿರೋದು, ಖಾರದ ಪುಡಿನೂ ಅಷ್ಟೇ ಮಿಷಿನ್ಗೆ ಹಾಕ್ಸಿರೋದು. 3 to 3.5 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕಬೇಕು. ಮಾಡಿಟ್ಕೊಂಡ್ರು ಫ್ರೀಸರಲ್ಲಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್, ಐಸ್ ಇದು ಕಾಣುತ್ತೆ. ಸೊ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಮತ್ತು ಜಾಪತ್ರೆ ಅದೆಲ್ಲ ಹಾಕಿರೋದು. ಒಂದು ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡಿರೋದು. ಈ ತರ ನಾನ್ ವೆಜ್ ಎಲ್ಲ ಬೇಕಾಗುತ್ತೆ ಅಂತ ಡ್ರೈ ಪೌಡರ್ಗೆ. ಮತ್ತೆ ಅದೇ ಚಿಕ್ಕ ಟೀ ಸ್ಪೂನಲ್ಲಿ ಪೆಪ್ಪರ್ ಪೌಡರ್. ಸೊ ಇಷ್ಟು ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್. ಈಗ ಒಳ್ಳೆ ಮಿಕ್ಸ್ ಕೊಡೋಣ, ನಿಧಾನ ಕೊಡಿ. ನೋಡಿದ್ರಾ, ಹೇಳ್ದಿಲ್ಲ ಕಿಂಗ್ ಐಟಮ್ಸ್ ಹಾಕಿದಾಗ ಚಿಕನ್ ಲುಕ್ಕೇ ಚೇಂಜ್ ಆಗುತ್ತೆ ಅಂತ. ಫುಲ್ ವಾಟರ್ ಎಲ್ಲ ಒಂದೇ ಸರಿಗೆ ಇಟ್ಕೊಂಡ್ಬಿಡ್ತು. ಈಗ ನೀವು ಇವಾಗ ಮನೆಯಲ್ಲಿ ಮಕ್ಳಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಸ್ವಲ್ಪ ಅಷ್ಟು ಗಟ್ಟಿ ತಿನ್ನಕ್ಕಾಗಲ್ಲ ಅಂದ್ರೆ ಈಗ ಸ್ವಲ್ಪ
ನೀರು ಹಾಕೊಂಡು ಸಾಫ್ಟಾಗಿ ಮಾಡ್ಕೊಳ್ಳಿ. ತುಂಬ ನೀರು ಹಾಕ್ಬೇಡಿ. ನಿಮಗೆ ದೋಸೆ ಚಪಾತಿಗೆ ಅಂದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ. ಸ್ವಲ್ಪ ರೈಸ್ ಜೊತೆ ಬೇಕಂದ್ರೆ ಒಂದು 3/4 ಗ್ಲಾಸ್ ಹಾಕ್ಕೊಳ್ಳಿ. ಹಾಕಿ ಸಿಮ್ಮಲ್ಲಿ ಇಡಬೇಕಿದು 5 ಮಿನಿಟ್ಸ್. ಡೆಡ್ ಸಿಮ್ಮಲ್ಲಿ ಇಟ್ಟು ಒಂದು 5 ಮಿನಿಟ್ಸ್ ಇಟ್ಟು ಕಲಿಸ್ಬೇಕು. ಮತ್ತೆ ಇನ್ನೊಂದು 5 ಮಿನಿಟ್ಸ್ ಇಟ್ಟು ಕಲಿಸ್ಬೇಕು. ಫುಲ್ ಎಣ್ಣೆ ಮೇಲೆ ಏನು ಹಾಕಿದ್ರೆ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು. ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ, ನೋಡ್ಕೊಂಡು ಹಾಕೊಳ್ತೀನಿ. ಗ್ಲಾಸಲ್ಲಿ 1.5 ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಈಗ ಇದನ್ನೇನು ಇಲ್ಲ, ಜಸ್ಟ್ ಇನ್ನೊಂದ್ಸಲ ಮಾಡಿ ಸುಮ್ಮನೆ ಹಿಂಗೆ ಹೇಳ್ದೆ ಅಲ್ಲ, ಫುಲ್ ಡೆಡ್ ಸಿಮ್ನಲ್ಲಿ ಇಟ್ಬಿಡ್ಬೇಕು. ಒಂದು 5 ನಿಮಿಷ 5 ನಿಮಿಷ ಬಿಟ್ಟು ಮತ್ತೆ ಕಲಸಿ, ಮತ್ತೆ 5 ನಿಮಿಷ ಇಟ್ಟು ಕಲಸಿ. ಓಕೆ. ಅಡುಗೆ ಮನೆಯಲ್ಲಿ ಗಿಡಗಳನ್ನ ಬೆಳೆಸಿದಾಳೆ ನೋಡಿ. ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಹೆಸರಿಟ್ಟಿದ್ದಾಳಂತೆ. ಇದು ನಾನು, ಇದ್ಯಾರೇ? ಅವಳಿಗೊಂದು 100 ಜನ ಫ್ರೆಂಡ್ಸು. ಯಾರು ಬಂದ್ರು ಯಾವ್ರ ಹೆಸರು ಹೇಳ್ತಾಳಷ್ಟೆ. ಇದಕ್ಕೇನೋ ನನ್ನ ಹೆಸರು ಇಟ್ಟಿದ್ಯಾ? ಇದಕ್ಕೆ ಯಾರ ಹೆಸರು ಇಟ್ಟಿದ್ಯಾ? ಇದಕ್ಕ ಯೋಚನೆ ಮಾಡ್ತಾ ಇದ್ದಾಳೆ. ಯೋಚನೆ ಮಾಡ್ತಾ ಇದು ನನ್ನ 4 ಮಕ್ಕಳು ಫ್ರೆಂಡ್ಸ್. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಇವೆಲ್ಲ ಹತ್ರನೇ ಮಾತಾಡೋದು. ಈಗಿನ ಬಂದಾಗ್ತಾನೆ ಇದ್ ನಾನು ಒಂದೆಲೆ. ಅದೇ ಯು ಆರ್ ಆಲ್ಸೋ ಮೈ ಕಿಟಿಯಾ. ಹೆಂಗ್ ಕವರ್ ನೋಡಿ ಹೆಂಗ್ ಮಾಡ್ಕೋತೇನೆ ನೋಡ್ರಿ. ಇದನ್ನ ಆಲ್ಮೋಸ್ಟ್ ಇದು ಇಷ್ಟೇ ಇದೆ. ಸ್ವಲ್ಪ ಅಂದ್ರೆ ತುಂಬಾ ಚಿಕ್ಕದಾಗಿತ್ತು ಮನಿ ಪ್ಲಾಂಟ್, ಅಷ್ಟೇ ಬೆಳೆಸ್ತಾ ಇದೆ. ಅಡಿಗೆ ಮನಿ ಇರಲ್ವಲ್ಲೇನೆ, ಅದಕ್ಕೆ ಅದಷ್ಟೇ ಬೇಕು. ಇನ್ನೊಂದು ಪಾಟ್ ಚಿಕ್ಕದಲ್ಲ ಫ್ರೆಂಡ್ಸ್, ಫರ್ಟಿಲಿಟಿ ಹಂಗೆ ಬೇಕಲ್ಲ ಬೆಳೆಯಕ್ಕೆ. ಸೊ ಬಟ್ ನಂಗೆ ಈ ಗಿಡಗಳಂದ್ರೆ ತುಂಬಾ ಇಷ್ಟ. 5 ಮಿನಿಟ್ಸ್ ಆಯ್ತು ನೋಡಿ, ಎಣ್ಣೆ ತೇಲ್ತಾ ಇದೆ. ಇನ್ನ ಗಟ್ಟಿ ಆಗ್ಬೇಕು ನಮ್ ಚಿಕನ್ನು. ಸೊ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಹಾಗೆ ಲಿಡ್ನ ಕ್ಲೋಸ್ ಮಾಡಿ. ಅಲ್ಲ ಕಣ ಅಪೂರ್ವ, ಇದೆಲ್ಲ ಓಕೆ. ಇದ್ಯಾಕೆ ಅದಕ್ಕೆ ಬರ್ತಾಳ ಅಮ್ಮ ಜೀ ಅಂತ ಆಟ ಆಡ್ತಾಳೆ. ಅಮ್ಮ ಜೀ ಅಂತ ಹೋಗುತ್ತೆ. ನಾನು ಅಂತೀನಿ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡಕ್ಕಿರೋದು ತಿನ್ನಕ್ಕಿರೋದು ನಿನ್ ಕಾರ್ಗೆ ಅಲ್ವೇ ಇಲ್ಲ ಅಂದ್ರೂ ಇಲ್ಲಿ ಕಾರ್ ಇರ್ಬೇಕು. ಇನ್ನ 1-2 ಐಟಮ್ಸ್ ಇತ್ತು, ಬೆಳಗ್ಗೆ ಎತ್ಕೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ನಾನು ಬರ್ತೀನಿ ಅಂತ ನೋಡಿ. ಇನ್ನು ಆಮೇಲೆ ನಾನು ಅಡಿಗೆ ಮಾಡ್ತಾ ಮಾಡ್ತಾ ಬೇಜಾರಾದ್ರೆ ಹಿಂಗೆ 1-2 ರೌಂಡ್ ಹೋಗ್ಬೇಕು. ಅಲ್ಲ, ಇಲ್ಲಿಂದ ಮಲೇಶ್ವರಂ ತನಕ ಹೋಗ್ಬಿಟ್ಟು ಶ್ವೇತನ್ ಮಾತಾಡ್ಸ್ಕೊಂಡ್ ಬರೋಣ ಅಂತ ಇಟ್ಟಿದೀನಿ ನೋಡಿ. ಏನಾದ್ರು ನಾನು ಎಲ್ಲಿ ಇದ್ದೀನಿ ಅಂತಾನು ರಿವ್ಯೂ ಮಾಡ್ಬಿಟ್ಲು. ತಗೋ. ನೋಡಿದ್ರಾ, ನಾನೇ ಫಸ್ಟ್ ರಿವೀಲ್ ಮಾಡಿರೋದು ಶ್ವೇತಾ ಎಲ್ಲಿರ್ತಾಳೆ ಅಂತ. ಸೊ ಈಗ ನನ್ಗೋಸ್ಕರ ಒಂದು ಹಾಡು ಹೇಳೆ. ಅಲ್ಲ ನನಗೋಸ್ಕರ ಒಂದು ಹಿಂಗೆ 2 ಲೈನ್ ಬಿಡು ನೋಡೋಣ. ಸಿಂಗರ್ ನೀನು ನಾನು ಹಿಡನ್ ಟ್ಯಾಲೆಂಟ್ ಹೇಳಿಲ್ವಾ? ಇಲ್ಲ ಅಂತ ದುಸ್ಸಾಹಸಕ್ಕೆಲ್ಲ ಹೋಗಿಲ್ಲ. ಇದು ದುಸ್ಸಾಹಸ ಅಲ್ಲ, ಶಿ ಇಸ್ ಎ ವೆರಿ ಗುಡ್ ಸಿಂಗರ್. ತುಂಬಾ ಚೆನ್ನಾಗಿ ಹಾಡಾಡ್ತಾಳೆ. ನಿಜ, ಇಟ್ಸ್ ನಾಟ್ ಫನಿ ವಿಡಿಯೋ, ಬಟ್ ನಿಜ ಚೆನ್ನಾಗಿ ಆಡ್ತಾಳೆ. ನಮ್ಗೆ ಹಾಡಾಡಕ್ಕೆಲ್ಲ ಬರಲ್ಲ. ನೋಡಿ, ನಾನು ಹೇಳ್ದೆ ತಾನೆ ಎಣ್ಣೆ ಹೆಂಗ್ ತೇಲುತ್ತೆ ಹಾಕಿರೋದೆಲ್ಲ ಅಂತ ಅಂತ. ಸೊ ಈಗ ಇನ್ನೊಂದು ಮಿಕ್ಸ್ ಕೊಟ್ಟು ಸ್ವಲ್ಪ ತಿಕ್ಕಾಗಿರೋ ಪಾತ್ರೆ ತಗೊಂಡಿರಿ, ಅವಾಗ ಸಿಯಲ್ಲ. ಓಕೆ, ಇವಾಗ ಹಾಕೊಂಡು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು. ದೆನ್ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ ಒಂದು 4 ಪುದೀನ ಎಲೆ ಇವಾಗ ಹಾಕ್ಕೊಳ್ತೀನಿ. ನನಗೆ ಇಷ್ಟ, ಸೊ ನಾನೊಂದೆರಡು ಪುದೀನ ಎಲೆ ಹಾಕೊಂಡು. ಮನೇಲಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಹಾಕೊಬೇಕು, ಅದು ಸ್ವಲ್ಪ ಫ್ರೇಗ್ರೆನ್ಸ್ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ಳಿ. ಸೊ ಇವಾಗ ಇದು ಹಾಕಿ ಪುದೀನ. ಇದು ನೋಡಿ ಸ್ವಲ್ಪ ನೀರಾಗಿದೆ ಅಲ್ವಾ, ಇದು ರೈಸ್ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಚಪಾತಿಗೆ ಮಾಡೋದನ್ನ ಇನ್ ಸ್ವಲ್ಪ ತಿಕ್ ಮಾಡಿಸ್ತೀನಿ, ಅಂದ್ರೆ ಇನ್ ಸ್ವಲ್ಪ ಗ್ಯಾಸ್ ಮೇಲೆ ಓಡಿಸ್ತೀನಿ. ಆಲ್ಮೋಸ್ಟ್ ಏನದು ಚಿಕನ್ ಗ್ರೇವಿ ರೆಡಿ ಆಗಿದೆ. ಸೊ ಇನ್ನ 5 ಮಿನಿಟ್ಸ್ ಅಲ್ಲಿ. ಸೊ ಇದನ್ನ ಏನಕ್ಕೆ ನಾನು ಚಿಕನ್ ಗ್ರೇವಿ ಅಂತ ಕರಿತೀನಿ ಅಂದ್ರೆ, ಇದನ್ನ ಹೇಳ್ದಲ್ಲ ಎಲ್ಲದ್ರ ಜೊತೆ ತಿನ್ಬೋದು, ಅದಕ್ಕೆ ಚಿಕನ್ ಸಿಂಪಲ್ ಗ್ರೇವಿ. ಸಿಂಪಲ್ ಅಂಡ್ ಈಸಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇವ್ರದ್ದು ಟೇಸ್ಟ್ ಹೆಂಗ್ ಬಂದಿತ್ತು ಅಂತ. ಇದು ಸರ್ ಅವ್ರದ್ದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಮಾಡ್ಕೊಳಕ್ಕೆ ಯಾರು ಬರಲ್ಲ, ನಾವೇ ಮಾಡ್ಕೋಬೇಕು ಅಂತ ಮುರಳಿ ಸರ್ ಹೇಳಿದ್ದಾರೆ. ಕಾಮಿಡಿ ಆಗಿ ಹೇಳಿದ್ರು, ಸೀರಿಯಸ್ ಆಗಿ ಹೇಳಿದ್ದಾರೆ.
ಅಲ್ವೇನಾ? ನಾವೇ ಮಾಡ್ಕೋಬೇಕು, ನಾವೇ ತಿನ್ಕೋಬೇಕು, ನಾವೇ ಎಂಜಾಯ್ ಮಾಡ್ಕೋಬೇಕು. ಫಸ್ಟ್ ನಾವು ಹೆಲ್ದಿ ಆಗಿರ್ಬೇಕು ಫ್ರೆಂಡ್ಸ್. ಯಾವಾಗಲೂ ಈ ಚಾಪ್ಸು ಬಿರಿಯಾನಿ ಮಾಡಿ ಫೆಡಪ್ ಆಗಿಬಿಡ್ತೀವಿ ಒಂದು ಸಂಡೆ. ಹೋಗಪ್ಪ ಇವತ್ತು ಬೋರ್ ಹೊಡಿತಾ ಇದೆ, ಅದೇ ಚಾಪ್ಸ್ ಮಾಡಬೇಕು, ಅದೇ ಬಿರಿಯಾನಿ ಮಾಡಬೇಕು ಅಂದವರು ಒಂದಿನ ಇದನ್ನು ಟ್ರೈ ಮಾಡಿ. ಖಂಡಿತ ಹೇಳ್ತಾ ಇದ್ದೀನಿ, ಇಷ್ಟ ಆಗುತ್ತೆ. ಯಾವಾಗಲೂ ಅದೇ ಹೇಳ್ದಲ್ಲ, ಚಾಪ್ಸು, ಚಿಕನ್ ಸಾರು, ಬಿರಿಯಾನಿ, ಪೆಪ್ಪರ್ ಡ್ರೈ ಆ ಥರ ಮಾಡಿ ಸಾಕಾದವರು ಒಂದಿನ ಜಸ್ಟ್ ಫಾರ್ ಚೇಂಜ್ ಇದು ಮಾಡಿ, ಚೆನ್ನಾಗಿರುತ್ತೆ. ನನಗಂತೂ ಐಡಿಯಾ ಇಲ್ಲ, ಬಟ್ ಚಿಕನ್ ಹೆಂಗ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ವೆಜ್ ಎಲ್ಲ ಈಗ ತಾನೇ ಬಂದಾಗ ಪೂರಿ ಚೋಲಿ ಮಾಡಿದ್ಲು, ಸಖತ್ತಾಗಿ ಮಾಡಿದ್ಲು. ಬಟ್ ನಾನ್ ವೆಜ್ ಹೆಂಗ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ನಾನು ಟೇಸ್ಟ್ ನೋಡಿನೂ ನಿಮಗೆ ಹೇಳಕ್ಕಾಗಲ್ಲ. ಬಟ್ ಒಂದು ಕೆಲಸ ಮಾಡೋಣ, ನಿಮ್ಮ ಮನೆಯವ್ರ ಹತ್ರನೇ ಟೇಸ್ಟ್ ತೋರ್ಸೋಣ, ಇಲ್ಲ ನಿಮ್ಮ ಅತ್ತೆಗೆ ತೋರ್ಸೋಣ. ಅತ್ತೆ ಯಾರು ಮನೆಗೆ ಬರ್ತಾರೋ ಬೇಗ ಅವ್ರ ಕೈಯಲ್ಲಿ ಟೇಸ್ಟ್ ತೋರ್ಸೋಣ. ಅವ್ರೇನಾದ್ರೂ 100/90 ಕೊಟ್ರು ಅಂದ್ರೆ ಒಪ್ಕೊಳ್ಳೋಣ, ಓಕೆನಾ? ಇಲ್ಲ ಅಂದ್ರೆ 100% ಹೋಗ್ತಾರೆ. ನಮ್ಮ ಅಪೂರ್ವಗೆ ಕಿಚನ್ ಪರೀಕ್ಷೆನ ಕೊಡೋಣ. ಮತ್ತೆ ಇನ್ನೊಂದು, ಯಾರ್ಯಾರು ಇದನ್ನ ಫೇಸ್ ಮಾಡಿರ್ತೀರ, ನೀವು ಚೆನ್ನಾಗಿ ಮಾಡಿದ್ದಾಗ ಮಾತ್ರ ಏನು ಹೇಳಲ್ಲ, ಚೆನ್ನಾಗಿ ಮಾಡದೇ ಇದ್ದಾಗ ಮಾತ್ರ ಅಪ್ಪು ಚೂರು ಉಪ್ಪು ಹಾಕ್ಬೇಕಿತ್ತು, ಸ್ವಲ್ಪ ಖಾರ ಇರ್ಬೇಕಿತ್ತು, ಎಣ್ಣೆ ಜಾಸ್ತಿ ಹಾಕ್ಬೇಕಿತ್ತು, ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ಯಾ, ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ. ಚೆನ್ನಾಗಿ ಮಾಡಿದಾಗ ಮಾತ್ರ ಏನು ಮಾತಾಡ್ತೀರಾ, ಸುಮ್ಮನೆ ತಿಂತಾ ಇರೋರು ಯಾರು ಈ ತರ ಎಲ್ಲ ಕಾಮೆಂಟ್ ಅಲ್ಲಿ ಹಾಕಿ, ಓಕೆನಾ? ಅದ್ರಲ್ಲೂ ಹಸ್ಬೆಂಡ್ಸ್ ಮಾತ್ರ ಯಾವತ್ತೂ ಏನು ಹೇಳಲ್ಲ ಫ್ರೆಂಡ್ಸ್. ಚೆನ್ನಾಗಿ ಮಾಡಿದ್ರು ನನ್ಗೂ ಹೇಳಲ್ಲ ಫ್ರೆಂಡ್ಸ್, ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಹೇಳ್ತಾರೆ, ಚೆನ್ನಾಗಿ ಹೇಳಲ್ಲ. ನೀವು ಯಾರ್ಯಾರು ಈ ತರ ಇದಾರೆ, ಇಲ್ಲ ನಿಮ್ ಹಸ್ಬೆಂಡ್ ಹೇಳ್ತಾರೆ ಅನ್ನೋರೆಲ್ಲ ಕಾಮೆಂಟ್ ಹಾಕಿ. ಕೆಲವೊಂದ್ ಮನೇಲಿ ಇರ್ತಾರೆ, ಕೇಳಿದ್ರು ಹೇಳಲ್ಲ ಅಂತ, ಖಂಡಿತ ಕಮೆಂಟ್ ಮಾಡಿ. ಇಟ್ಸ್ ಕಂಪ್ಲೀಟ್ಲಿ ಫಿನಿಶ್. ನೋಡಿ ಹೆಂಗ್ ಸ್ಮೆಲ್ ಬರ್ತಿದೆ ಗುರು, ನೋಡಿದ್ರಾ? ರೆಡಿಯಾಗಿ ನೋಡಿ, ಮೂಳೆ ಮೇಲೆ ಪೀಸ್ ಬಿಟ್ಕೊಂಡಿದೆ. ಸೊ ಬಂದಿದೆ, ಇಷ್ಟೊತ್ತರ್ಗೂ ಬೇಯಿಸಿದ್ರೆ ಆಗುತ್ತಲ್ಲ ಫ್ರೆಂಡ್ಸ್. ಸೊ ನೋಡಿ, ದೋಸೆಗೆ, ಚಪಾತಿಗೆ, ರೈಸ್ಗೆ ಎಲ್ಲ ನಮ್ ಫಾಲೋವರ್ಸ್ ಹೇಳ್ಬೇಕು ಹೇಗಿದೆ ಅಂತ, ಯಾಕಂದ್ರೆ ನಂಗೆ ನೋಡಕ್ ಹೇಗ್ ಕಾಣ್ತಿದೆ ಫ್ರೆಂಡ್ಸ್, ತಿನ್ನಕ್ಕಂತೂ ನಾನ್ ಗ್ಯಾರಂಟಿ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಬಟ್ ರಿಯಲಿ ಇಟ್ ವಿಲ್ ಬಿ ವೆರಿ ನೈಸ್. ಅವಳಿಗೆ ಬಾಯಲ್ಲಿ ನೀರ್ ಬರ್ತಾ ಇದೆ, ಹಂಗಂದ್ರೆ ಚೆನ್ನಾಗ್ ಆಗಿದೆ ಅಂತ ಅರ್ಥ. ಆಗಿದೆ. ಇವಾಗ ನಾವು ಮೇನ್ ಥಿಂಗ್ ಗ್ಯಾಸ್ ಆಫ್ ಮಾಡೋಣ ಅಷ್ಟೇ. ಇಷ್ಟ ಸಾಕಾ? ಇಷ್ಟ ಮಾಡ್ಬಿಟ್ಟು ಒಂದು ಕ್ಲೋಸ್ ಮಾಡಿಟ್ರೆ ಮುಗೀತು. ಚಪಾತಿ ಮಾಡ್ಕೊಂಡು ತಿನ್ಕೊಂಡ್ರೆ ಮಾಡ್ತಾ ಇರೋದು, ತಿಂತಾ ಇರೋದು. ಆದ್ರೂ ಹೇಳು ಅಪೂರ್ವ, ನಮ್ ವೆಜ್ ಅವ್ರಿಗಿಂತ ನಾನ್ ವೆಜ್ ಅವ್ರಿಗೆ ಅದಿಲ್ಲ ಅಂದ್ರೆ ಇರಕ್ಕೆ ಆಗಲ್ವಂತ. ಇನ್ನೊಂದು ಹೇಳ ಶ್ವೇತಾ, ನಾನ್ ವೆಜ್ ವೆರಿ ಈಸಿ ಮಾಡೋದು ನನಗೆ. ಈ ವೆಜ್ ಈಗ ಕಡುಬು, ಹೋಳಿಗೆ ಎಲ್ಲ ನೋಡು, ಹೂರ್ಣ ಮಾಡ್ಬೇಕು, ಕನಕ ಕಲಿಸ್ಬೇಕು. ಈಗ ಕಡುಬು ನೋಡು, ಒಳಗೆ ಸ್ಟಫಿಂಗ್ ಮಾಡ್ಬೇಕು. ಸೊ ಕಂಪೇರ್ ಟು ವೆಜ್ ಅಂಡ್ ನಾನ್ ವೆಜ್ ಈಸ್ ವೆರಿ ಈಸಿ ಟು ಪ್ರಿಪೇರ್. ಒಂಥರ ಕ್ರೇವಿಂಗ್ಸ್ ಅನ್ಸುತ್ತಲ್ಲ, ವೀಕ್ಲಿ ಒನ್ಸ್ ಬೇಕೇ ಬೇಕಲ್ವಾ? ನನ್ ಮಗಳಿಗಂತೂ ಚಿಕನ್ ಬೇಕೇ ಬೇಕು. ಇಲ್ಲಾಂದ್ರೆ ಕೇಳ್ತಾಳ, ಇಲ್ಲಾಂದ್ರೆ ಮಾಡ್ಕೊಡಿ ಮಮ್ಮಿ. ಕಾರ್ತಿಕ್ ಸೋಮವಾರ, ಶ್ರಾವಣ ಶನಿವಾರ ಬಂದ್ರೆ ನನಗಂತೂ ಯಾವಾಗ ತಿಂಗಳು ಮುಗಿತ್ತಪ್ಪ ಅಂತ ಅನ್ಸುತ್ತೆ. ಅಂದ್ರೆ ಮಗುಗೆ ಕೊಡಿಸ್ತೀನಿ ಹೊರಗಡೆ, ನಾನು ತಿನ್ನಲ್ಲ. ಸೊ ಅವಳಿಗೆ ಸ್ವಲ್ಪ ನಾನ್ ಮಾಡೋದು ಇಷ್ಟ, ಸ್ವಲ್ಪ ಹೊರಗಡೆಗಿಂತ. ಸೊ ಅದಕ್ಕೆ ಯಾವಾಗ ಮುಗಿತಪ್ಪ ಮಗಳು ಮಾಡ್ಕೊಡಕ್ಕೆ ಅಂತ ಅನ್ಸುತ್ತೆ. ಕಾಯ್ತಾ ಇರ್ತೀವಿ. ಹಾ ಅಂತ ನೀನ್ ಹೇಳ್ಬೇಕು. ನಾನೇನ್ ಚಿಕನ್ ತಿಂತೀನ ಆಹಾ ಅನ್ನಕ್ಕೆ? ಹೇಳು ನಿರ್ಮಲಾ, ನಾನ್ ಚಿಕನ್ ತಿಂತೀನ. ಆಹಾ, ಘಮ ಘಮ ಚಿಕನ್, ಘಮ ಘಮ ಊಟ. ಚೆನ್ನಾಗಿದೆ. ಗ್ರೇವಿ ಟೇಸ್ಟ್ ಮಾಡಿ ಹೇಳ್ರಮ್ಮ. ಅಲ್ಟಿಮೇಟ್, ಸೂಪರ್ ಇಟ್ ಇಸ್. ತುಂಬಾ ಚೆನ್ನಾಗಿದೆ ಅಮ್ಮ. ನಾನು ರೈಸ್ ತಿನ್ಬಿಟ್ಟು ಹೇಳ್ತೀನಿ. ಅಮ್ಮ ಎಷ್ಟು ಔಟ್ ಆಫ್ ಔಟಾ? 100ಗೆ 100 ಮಾರ್ಕ್ಸ್. ತುಂಬಾ ಚೆನ್ನಾಗಿದ್ಯಾ? ನಿಜ ತುಂಬಾ ಚೆನ್ನಾಗಿದೆ. ಚಿಕನ್ ನೋಡಿ ಸಾಫ್ಟ್ ಆಗಿದೆ. ಸಖತ್ತಾಗಿದ್ಯಾ ಟೇಸ್ಟ್? ಎಲ್ಲರೂ ಸಂಡೆ ಟ್ರೈ ಮಾಡಿ, ಪಕ್ಕ ಇರ್ತದೆ. ಸಖತ್ತಾಗಿದೆ. ನೋಡಿದ್ರಲ್ಲ, ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇದೇ ತರ ನಿಮಗೆ ನಾನ್ ವೆಜ್ ರೆಸಿಪೀಸ್ ಬೇಕಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಯಾವ ರೆಸಿಪಿ ಬೇಕು ಅಂತಾನು ಕಮೆಂಟ್ ಮಾಡಿ, ನಾವು ಮಾಡಿ ತೋರಿಸ್ತೀವಿ. ಚಿಕನ್ ಗ್ರೇವಿ ರೆಸಿಪಿನ
ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸ್ಬೇಕು. ನೆಕ್ಸ್ಟ್ ನಿಮ್ಗೆ ಏನು ಅಡುಗೆ ಬೇಕೋ ಹೇಳಿ, ಅದನ್ನು ಮಾಡ್ತೀನಿ. ಓಕೆ ಓಕೆ, ಸೊ ಅದನ್ನ ಮಾಡಬೇಕು, ನೀವು ನೋಡಬೇಕು ಅಂತಂದ್ರೆ ಈಗಲೇ ಕಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಗೆಟ್ ಯು ಬ್ಯಾಕ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.